ನಮಸ್ಕಾರ ಎಲ್ಲರಿಗೂ. ಬರೋ 3ನೇ ತಾರೀಕು ಚಂದ್ರಗ್ರಹಣ ಇದೆ. ಅವತ್ತಿನ ದಿನ ಒಂದಷ್ಟು ಮಂತ್ರಗಳನ್ನ ಪಠಿಸಿ ದಾನಗಳನ್ನ ಮಾಡಿ ಅವತ್ತಿನ ದಿನ ಪಾಲನೆಯನ್ನ ಮಾಡಿದ್ದೆ ಆದ್ರೆ ಎಲ್ಲಾ ರೀತಿಯಿಂದ ಬೆನಿಫಿಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಅವತ್ತಿನ ದಿನ ಚಂದ್ರಗ್ರಹಣ ಸ್ಟಾರ್ಟ್ ಆಗೋದು ಮಧ್ಯಾಹ್ನ 3:20 ಸ್ಟಾರ್ಟ್ ಆಗುತ್ತೆ. ಅದರ ಎಂಡಿಂಗ್ ಟೈಮ್ ಬಂದ್ಬಿಟ್ಟು ಸಾಯಂಕಾಲ 6:47. ಆದ್ರೆ ನಮ್ಮ ಇಂಡಿಯಾದಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ಅದರ ಗೋಚಾರತೆಯನ್ನ ನೋಡ್ಲಿಕ್ಕೆ ಹೋದ್ರೆ ಬರೀ ಜಸ್ಟ್ 20 ಮಿನಿಟ್ಸ್ ಮಾತ್ರ ಇದೆ ಎಂಡಿಂಗ್ ಟೈಮ್ದಲ್ಲಿ. ಯಾಕಂದ್ರೆ ಇಂಡಿಯಾದಲ್ಲಿ ಸೂರ್ಯನ ರೊಟೇಷನ್ ನಡೀತಾ ಇರುತ್ತೆ. ಸೂರ್ಯಾಸ್ತ ಆದ ನಂತರ ಚಂದ್ರಗೆ ಕನೆಕ್ಟ್ ಆಗೋದು ಸೂರ್ಯಾಸ್ತದ ನಂತರ. ಚಂದ್ರ ಕನೆಕ್ಟ್ ಆದ ನಂತರ ಇಲ್ಲಿ ನಾವು ಏನ್ ಮಾಡ್ತೀವಿ, ಚಂದ್ರಗ್ರಹಣವನ್ನ ಕನ್ಸಿಡರ್ ಮಾಡ್ತೀವಿ. ಜಸ್ಟ್ ಬಂದ್ಬಿಟ್ಟು ಎಷ್ಟು 20 ಮಿನಿಟ್ಸ್ ಮಾತ್ರ. ಆದ್ರೂ ಕೂಡ ಈ ಗರ್ಭಿಣಿ ಸ್ತ್ರೀಯರು, ಒಂದಷ್ಟು ಜನ ಮೆಂಟಲಿ ಡಿಸ್ಟರ್ಬೆನ್ಸ್ ಇರುವಂತವರು ಅಥವಾ ಪ್ರತಿಯೊಬ್ರು ಕೂಡ ಆ ಗ್ರಹಣವನ್ನ ಪಾಲನೆ ಮಾಡ್ಬೇಕಿದ್ರೆ ಮನೆಯಲ್ಲಿ 3:20 ಏನು ಸ್ಟಾರ್ಟ್ ಆಗತ್ತಲ್ಲ ಚಂದ್ರಗ್ರಹಣ, ಆ ಟೈಮ್ದಲ್ಲಿ ವಿಂಡೋ ಮತ್ತೆ ಡೋರ್, ನಿಮ್ಮ ಕಿಟಕಿ ಬಾಗಿಲುಗಳಲ್ಲೆಲ್ಲ ದರ್ಬೆಯನ್ನ ಇಟ್ಬಿಡಿ. ದರ್ಬೆ ಸಿಗದೆ ಹೋದಾಗ ತುಳಸಿ ದಳ ಬರತ್ತಲ್ಲ, ತುಳಸಿ ಎಲೆ, ಅದನ್ನೆಲ್ಲವೂ ಮನೆಯಲ್ಲಿ ಇಟ್ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೀರಿನ ಮೇಲೆ ಇಡಿ, ತಿಂಡಿಗಳ ಮೇಲೆ ಇಡಿ. ಆದಷ್ಟು ಬೆಳಗ್ಗೆ ಮಾಡಿದಂತ ತಿಂಡಿಯನ್ನ ಗ್ರಹಣ ಆದ ನಂತರ ಅದನ್ನ ನಿಷೇಧ ಮಾಡಿ ಮತ್ತೆ ಫ್ರೆಶ್ ಆಗ್ಬಿಟ್ಟು ಅಡಿಗೆಯನ್ನ ಮಾಡಿ ಗ್ರಹಣವರೆಗೂ ಪಾಲಿಸಿ. ಆ ಟೈಮ್ದಲ್ಲಿ ಮಂತ್ರವನ್ನ ಹೇಳ್ಕೊಳ್ಳಿ. ಅದಾದ ನಂತರ ಗ್ರಹಣ ಮುಗಿದ ನಂತರ ಇಮಿಡಿಯೇಟ್ ಆಗಿ ಸ್ನಾನವನ್ನ ಮಾಡಿಕೊಂಡು ಶುಚಿರ್ಭೂತರಾಗಿ. ಗ್ರಹಣ ಟೈಮ್ದಲ್ಲಿ ಒಂದು ಮಂತ್ರವನ್ನ ಹೇಳ್ಬೇಕಾಗತ್ತೆ. ಚಂದ್ರ ಮಂತ್ರವನ್ನ ಹೇಳಿ, ಓಂ ಸೋಂ ಸೋಮಾಯ ನಮಃ. ಗ್ರಹಣ ಟೈಮಲ್ಲಿ ಈ ಚಂದ್ರ ಗಾಯತ್ರಿ ಮಂತ್ರವನ್ನ ಪಠಿಸಿ. ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತ ಹಸ್ತಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ಈ ಮಂತ್ರವನ್ನ ಸಾಧ್ಯವಾದಷ್ಟು ಪಠಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಪ್ಪ ನಮ್ಗೆ ಈ ಮಂತ್ರ ಸ್ವಲ್ಪ ಡಿಫಿಕಲ್ಟಿ ಆಗತ್ತೆ ಅನ್ನುವರು ಓಂ ಸೋಂ ಸೋಮಾಯ ನಮಃ ಈ ಬೀಜ ಮಂತ್ರವನ್ನ ಕೂಡ ಅವತ್ತಿನ ದಿನ ಪಠಿಸಿ ಬೆನಿಫಿಟ್ ಅನ್ನ ಪಡ್ಕೋಬಹುದು. ಜಸ್ಟ್ ನೀವು 5 ಗಂಟೆಗೆ ಸ್ಟಾರ್ಟ್ ಮಾಡಿ 6:47 ಕೂಡ ಅದನ್ನ ಹೇಳ್ಕೋಬಹುದು. ಇಲ್ಲ ಅಂದ್ರೆ ಕೊನೆ ಪಕ್ಷದಲ್ಲಿ 20 ಮಿನಿಟ್ಸ್ ಏನು ಬರುತ್ತಲ್ಲ, 20 ನಿಮಿಷಗಳ ಕಾಲ ನಮ್ಮ ಇಂಡಿಯಾದಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ಗೋಚಾರತೆ ಇದೆ. ಆ ಟೈಮ್ದಲ್ಲೂ ಕೂಡ ಈ ಮಂತ್ರವನ್ನ ಪಠಿಸಿ ಬೆನಿಫಿಟ್ ಅನ್ನ ಪಡ್ಕೋಬಹುದು. ಪಡಿಸೋಕ್ಕಿಂತ ಮುಂಚೆ ನಿಮ್ಗೆ ಏನಾಗಬೇಕಾಗಿದೆ ವಿಷಯನ್ನ ಹೇಳ್ಕೊಂಡ್ಬಿಟ್ಟು ಮಂತ್ರವನ್ನ ಪಠಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ಅವತ್ತಿನ ದಿನ ಒಂದಷ್ಟು ವಸ್ತುಗಳನ್ನ ಡೊನೇಟ್ ಮಾಡಬೇಕಾಗತ್ತೆ. ಅಕ್ಕಿ, ಬೆಲ್ಲ ಮತ್ತು ಎಳ್ಳು, ಈ ವಸ್ತುಗಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕ್ಬಿಟ್ಟು ದಾನ ಮಾಡುವುದರಿಂದ ಕೂಡ ನಿಮಗೆ ಆ ಗ್ರಹಣದ ಬೆನಿಫಿಟ್ ಸಿಗತ್ತೆ. ಮತ್ತೆ ಎಲ್ಲಾ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗಿಬಿಟ್ಟು ನಿಮ್ಗೆ ಅನ್ಕೊಂಡಂತ ಕೆಲಸ ಕಾರ್ಯಗಳು ಆಗೋದಂತೂ ಗ್ಯಾರಂಟಿ, ಆಗೋದಂತೂ ಫಿಕ್ಸ್. ಈ ರೆಮಿಡಿನ ಮಾಡ್ಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.